ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಕೀ ಹೋಲ್ ನೆಕ್ ಹೇಗೆ ಡ್ರಾಫ್ಟ್ ಮಾಡೋದು, ಕಟ್ ಮಾಡೋದು, ಹಾಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕೀ ಹೋಲ್ ನೆಕ್ ಶೇಪ್ ಡ್ರಾ ಮಾಡ್ತಾ ಇದ್ದೀನಿ. ಈ ನೆಕ್ಕಿಗೆ ಮೆಷರ್ಮೆಂಟು ನಾವು 2 ತೊಗೋಬೇಕಾಗುತ್ತೆ. ಒಂದು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಫಸ್ಟ್ ಮಾರ್ಕಿಂಗ್ ಅಲ್ಲಿವರೆಗೂ ಒಂದು ಮೆಷರ್ಮೆಂಟು, ಸೆಕೆಂಡ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅಲ್ಲಿವರೆಗೂ ಒಂದು ಮೆಷರ್ಮೆಂಟು. ಫಸ್ಟು 3.5 ಇಂಚ್ ಅಲ್ಲಿವರೆಗೂ ತೊಗೊತಾ ಇದ್ದೀನಿ. ಸೆಕೆಂಡ್ ಮಾರ್ಕಿಗೆ ನಾನು 6 ಇಂಚ್ ಅಷ್ಟು ಡೀಪ್ ತೊಗೊತಾ ಇದ್ದೀನಿ. ಕೀ ಹೋಲ್ ನೆಕ್ಕು ಇನ್ನೊಂದು ರೀತಿಯೂ ಬರಿಬೋದು. ಕೆಳಗಡೆ ಸ್ಟ್ರೈಟ್ ಇದೆ ಅಲ್ಲ, ಅದನ್ನು ನಾವು ಕರ್ವ್ ಆಗಿ ಕೂಡ ಡಿಸೈನ್ ಮಾಡ್ಕೋಬೋದು. ಈಗ ನಾನು ಮೊದಲನೇದು ಡ್ರಾಫ್ಟ್ ಮಾಡಿ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಆರ್ಮೋಲು, ಚೆಸ್ಟು, ವೆಸ್ಟು ಎಲ್ಲ ಮೆಷರ್ಮೆಂಟ್ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ ಡ್ರಾಫ್ಟ್ ಮಾಡೋದು, ಕಟ್ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ನಾನು ರೆಡಿ ಶೋಲ್ಡರು 3.5 ಇಂಚ್ ತೊಗೊಂಡಿದ್ದೀನಿ, ಬಟ್ ಇಲ್ಲಿ 3 ತೋರಿಸ್ತಾ ಇದ್ದೀನಿ. 3.5 ಇಂಚ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 4 ಇಂಚ್ಗೆ ಕಟ್ ಮಾಡ್ತಾ ಇದ್ದೀನಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇಲ್ಲ ಅಂದಿದ್ರೆ 4.5 ಇಂಚ್ ತೊಗೋಬೇಕಾಗಿತ್ತು. ಈಗ 4 ಇಂಚ್ಗೆ ಮಾರ್ಕ್ ಮಾಡಿ ಅದರ ಸೆಂಟರ್ ಪಾಯಿಂಟ್ಗೆ ಮಾರ್ಕ್ ಮಾಡೋಣ. ಅಲ್ಲಿಂದ ನಾವು ನೆಕ್ ಡಿಪ್ ತೊಗೊಳ್ಳೋಣ. ಮೊದಲನೇದು ನೆಕ್ ಡಿಪ್ಪು 3.5 ಇತ್ತಲ್ಲ, 0.5 ಎಕ್ಸ್ಟ್ರಾ 4 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ 6 ಇಂಚ್ ಇತ್ತಲ್ಲ, ಅದನ್ನು 6.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ ಡೀಪು. ಇಲ್ಲ ಅಂದಿದ್ರೆ ಎಷ್ಟಿರುತ್ತೋ ಆ್ಯಸ್ ಇಟ್ ಈಸ್ ಅಷ್ಟೇ ಮಾರ್ಕ್ ಮಾಡಬೇಕು. ಈಗ ಎರಡರದ್ದು ಮಾರ್ಕ್ ಆಗಿದೆ. ರೆಡಿ ಶೋಲ್ಡರ್ಗೆ ಪಾಯಿಂಟ್ ಮಾಡಿದ್ವಲ್ಲ, ಅಲ್ಲಿಂದ ಅನ್ಫೋಲ್ಡ್ ಸೈಡ್ಗೆ ಎಷ್ಟಿದೆಯೋ ಅದನ್ನು ಮೆಷರ್ಮೆಂಟ್ ಮಾಡ್ಕೋಬೇಕು. ಅದು ಅಷ್ಟೇ ಮೆಷರ್ಮೆಂಟ್ನ ನಾವು ಮೊದಲಿಗೆ ಮಾರ್ಕ್ ಮಾಡಿದ್ವಲ್ಲ 4 ಇಂಚ್ಗೆ, ಅಲ್ಲಿಗೆ ಮಾರ್ಕ್ ಮಾಡಿ ಆ 2 ಪಾಯಿಂಟ್ನ ನಾವು ಜಾಯಿನ್ ಮಾಡಬೇಕು. ಈಗ ಮೊದಲನೇದು ನೆಕ್ ಡೀಪು ರೆಡಿಯಾಗಿದೆ. ಸೊ ಅದನ್ನು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡೋಣ. ಫ್ರೆಂಚ್ ಕರ್ವ್ ಯೂಸ್ ಮಾಡಿಕೊಂಡು ರೌಂಡ್ ಶೇಪ್ ಹಾಕೋಣ. ಈಗ ಎರಡನೇದು ಮೆಷರ್ಮೆಂಟ್ ಮಾಡೋಣ. ಇಲ್ಲಿ ನನಗೆ ಟೋಟಲ್ ಆಗಿ 1.5 ಇಂಚ್ ಬೇಕು. 1.5 ಇಂಚ್ ಬೇಕಾಗಿರೋದ್ರಿಂದ ಈಗ ಫೋಲ್ಡ್ ಮಾಡಿದ್ದೀವಲ್ಲ, ಅದರಿಂದ 1/2 ಇಂಚ್ 1.5 ಡಿವೈಡೆಡ್ ಬೈ 2 0.75 ಇಂಚ್ ಬರುತ್ತೆ. ಇಲ್ಲಿ ಕೆಳಗಡೆ ನಾನು 1 ಲೈನ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ, ಯಾಕಂದರೆ ಪೈಪಿಂಗ್ ಅಟ್ಯಾಚ್ ಮಾಡಬೇಕು. ಇಲ್ಲ ಅಂದಿದ್ರೆ ಎಕ್ಸಾಕ್ಟ್ ಪಾಯಿಂಟ್ಗೆ ನಾವು ಲೈನ್ ಡ್ರಾ ಮಾಡಬೇಕಾಗಿತ್ತು. ಇಲ್ಲಿ ಪೈಪಿಂಗ್ ಅಟ್ಯಾಚ್ ಮಾಡ್ತಾ ಇರೋದ್ರಿಂದ 1 ಲೈನ್ ಗ್ಯಾಪ್ ಬಿಟ್ಟಿದ್ದೀನಿ ನಾನು. ಸೊ ಇವೆರಡು ಜಾಯಿನ್ ಆಗಿದೆ. ಈಗ 1 ಇಂಚ್ ಡೌನ್ ತೊಗೊಂಡಿದ್ದೀವಲ್ಲ ರೆಡಿ ಶೋಲ್ಡರ್ದು, ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೊಳ್ಳೋಣ. ಜಸ್ಟ್ ಶೋಲ್ಡರ್ ಮಾತ್ರ ಕಟ್ ಮಾಡ್ತಾ ಇರೋದು, ನೆಕ್ ಕಟ್ ಮಾಡ್ತಾ ಇಲ್ಲ. ನೆಕ್ ಡ್ರಾ ಮಾಡಿದ್ವಲ್ಲ, ಈಗ ಅದನ್ನೇ ಎಕ್ಸಾಕ್ಟಾಗಿ ಕ್ಯಾನ್ವಾಸ್ ಮೇಲೆ ಟ್ರೇಸ್ ಮಾಡ್ಕೊಂಡಿದ್ದೀವಿ, ಅದೇ ಮೆಷರ್ಮೆಂಟ್ನ. ಅದಾದಮೇಲೆ ನಾವು 1.5 ಇಂಚ್ ಎಕ್ಸ್ಟ್ರಾ ಕ್ಯಾನ್ವಾಸ್ ತೊಗೋಬೇಕು. 1.5 ಪೂರ್ತಿ ಅದು ಯಾವ ಶೇಪ್ ಇದೆಯೋ ಅದೇ ಶೇಪಲ್ಲಿ 1.5 ಗ್ಯಾಪಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ನಾ ಟ್ರೇಸ್ ಮಾಡೋ ವಿಡಿಯೋ ಅದು ರೆಕಾರ್ಡ್ ಆಗಿಲ್ಲ, ಸೊ ಅದರಿಂದ ನಾನು ತೋರಿಸಿಲ್ಲ. 1.5 ಇಂಚ್ ಗ್ಯಾಪಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಫ್ಯಾಬ್ರಿಕ್ನ ಪೇಸ್ಟ್ ಮಾಡೋಣ. ಫ್ಯಾಬ್ರಿಕ್ ರಾಂಗ್ ಸೈಡ್ ಮೇಲೆ ನಾವು ಶೈನಿಂಗ್ ಬರುತ್ತಲ್ಲ, ಆ ಪಾರ್ಟ್ನ ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ನೀಟಾಗಿ ಅಂಟ್ಕೊಂಡಿದೆ, ಓಪನ್ ಆಗ್ತಾ ಇಲ್ಲ. ಈಗ ನಾವು 1 ಇಂಚ್ ಗ್ಯಾಪ್ ಇಲ್ಲ 0.75 ಇಂಚ್ ಗ್ಯಾಪ್ ಬಿಟ್ಟು ಮಿಕ್ಕಿರೋ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು.
ಮೇಲ್ಗಡೆ ಮಾತ್ರ ಎಕ್ಸಾಕ್ಟ್ ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅಲ್ಲ, ಅದನ್ನು 0.25 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡೋಣ. ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಆ ಥರ ಕ್ಲಾತ್ನ ನೀಟಾಗಿ ಫೋಲ್ಡ್ ಮಾಡಿ 0.25 ಇಂಚ್ ಅಲ್ಲಿ ಸ್ಟಿಚ್ ಹಾಕಬೇಕು. ಸೆಂಟರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ, ಫೋಲ್ಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಎಡ್ಜಲ್ಲಿ ಕ್ರೀಸ್ ಇರಬಾರ್ದು. ಈ 0.25 ಇಂಚ್ ಸ್ಟಿಚ್ ಹಾಕಿದ್ಮೇಲೆ ಈ ಕ್ಲಾತ್ ಎಷ್ಟು ಕ್ರೀಸ್ ಇದ್ರೂ ನಡೆಯುತ್ತೆ. ಈಗ ಯಾಕಂದರೆ ಅದನ್ನು ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತೀವಿ. ಎಡ್ಜಲ್ಲಿ ಮಾತ್ರ ಕ್ರೀಸ್ ಬರದೇ ಇರೋ ಥರ ಸ್ಟಿಚ್ ಹಾಕಬೇಕು. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ 1 ಲೈನ್ ಅಷ್ಟು ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಈಗ ಪರ್ಫೆಕ್ಟಾಗಿ ಕ್ಯಾನ್ವಾಸ್ ಸ್ಟಿಚ್ ಆಗಿದೆ. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಬೇಕು. ಸೊ ಎಕ್ಸಾಕ್ಟ್ ಪಾಯಿಂಟ್ ಟು ಪಾಯಿಂಟ್ ಮಾರ್ಕಿಗೆ ನಾವು ಮೊದಲು ಫಿಕ್ಸ್ ಮಾಡ್ಕೋಬೇಕು. 2 ರೈಟ್ ಫ್ಯಾಬ್ರಿಕ್ ಮೇಲೆ ರೈಟ್ ಫ್ಯಾಬ್ರಿಕ್ ಇಟ್ಟು ಪಾಯಿಂಟ್ ಟು ಪಾಯಿಂಟ್ ಮ್ಯಾಚ್ ಮಾಡಿ ನಾವು ಇಲ್ಲಿ ಬಾಲ್ ಪಿನ್ನ ಅಟ್ಯಾಚ್ ಮಾಡೋಣ. ನಾವು ಹೇಗೆ ಮಾರ್ಕ್ ಮಾಡಿದ್ದೀವಲ್ಲ, ಸೊ ಅದು ಪಾಯಿಂಟ್ ಟು ಪಾಯಿಂಟ್ ಮ್ಯಾಚ್ ಆಗಬೇಕು, ಆ ರೀತಿ ನೋಡ್ಕೋಬೇಕು. ಈಗ ಒಂದು ತೋರಿಸ್ತೀನಿ ನೋಡಿ, ಇಲ್ಲಿ ಇದು ಸೆಂಟರ್ಗೆ, ಆ ಸೆಂಟರ್ ಕರೆಕ್ಟಾಗಿ ಮ್ಯಾಚ್ ಆಗಿರಬೇಕು. ಈ ಸೆಂಟರ್ಗೆ ಪಿನ್ ಹಾಕಿದ್ದೀನಿ, ಸೊ ಅಲ್ಲಿ ಹೊರಗಡೆ ಕೂಡ ಅದೇ ಸೆಂಟರ್ಗೆ ಪಾಯಿಂಟ್ ಬಂದಿದೆ. ಸೊ ಎಕ್ಸಾಕ್ಟಾಗಿ ನಾವು ಮ್ಯಾಚ್ ಮಾಡಿದ್ದೀವಿ. ಈಗ ಆ ಲೈನ್ ಮೇಲೆ ಸ್ಟಿಚ್ ಹಾಕಬೇಕು. ನೋಡಿಕೊಂಡು ನಿಧಾನಕ್ಕೆ ಆ ಲೈನ್ ಮೇಲೇ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಇಲ್ಲಿ ಡೈರೆಕ್ಟ್ ವಿ ಶೇಪ್ ಇಲ್ಲ, 2 ಲೈನ್ ಅಲ್ಲಿ ಗ್ಯಾಪ್ ಇದೆ. ಯಾಕೆಂದರೆ ನಾವು ಪೈಪಿಂಗ್ ಆ್ಯಡ್ ಮಾಡೋದ್ರಿಂದ ನಾನು ಆ ಗ್ಯಾಪ್ ಕೊಟ್ಟಿದ್ದೀನಿ. ಪೈಪಿಂಗ್ ಆ್ಯಡ್ ಮಾಡ್ತಾ ಇಲ್ಲ ಅಂದರೆ ನಾವು ಎಕ್ಸಾಕ್ಟ್ ವಿ ಶೇಪೇ ಮಾಡ್ಬೋದು. ಪಾಯಿಂಟ್ಗೆ ಎಕ್ಸ್ಟ್ರಾ ಗ್ಯಾಪ್ ಬೇಕಾಗಲ್ಲ. ಈಗ ಸ್ಟಿಚ್ ಆದಮೇಲೆ 1/2 ಇಂಚ್ ಅಥವಾ 0.25 ಇಂಚ್ ಗ್ಯಾಪ್ ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ವಿತ್ ಕ್ಯಾನ್ವಾಸ್ ಇದೆ, ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಕರ್ವಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆದರೆ ಸ್ಟಿಚ್ ಮೇಲೆ ಕಟ್ ಬೀಳಬಾರ್ದು, ನಿಧಾನವಾಗಿ ನೋಡ್ಕೊಂಡು ಕಟ್ ಮಾಡಿ. ಈಗ ನಾವು ಡಾಟ್ ಸ್ಟಿಚ್ ಹಾಕೋಣ ಕ್ಯಾನ್ವಾಸ್ ಮೇಲೆ.
ಕಟ್ ಮಾಡ್ಕೊಂಡಿರೋದು ಕ್ಯಾನ್ವಾಸ್ ಕಡೆನೇ ಹೋಗಿರಬೇಕು. ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮೇಲೆ ಕ್ರೀಸ್ ಬರಬಾರ್ದು. ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕಿ ಎರಡೂ ಕಡೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಸ್ಟಿಚ್ ಹಾಕಿ ಸಾಕು. ಕೊನೆಗೆ ಲಾಕ್ ಮಾಡಿ ಸ್ಟಿಚ್ನ ಫಿನಿಶ್ ಮಾಡಬೇಕು. ಈಗ ಉಲ್ಟಾ ಮಾಡಬೇಕು. ಕ್ಯಾನ್ವಾಸ್ ಹಿಂದ್ಗಡೆ ಹೋಗುತ್ತೆ. ಎಡ್ಜಸ್ ಎಲ್ಲ ನೀಟಾಗಿ ಬರೋ ಥರ ಉಲ್ಟಾ ಮಾಡಿ. ಎಡ್ಜಸ್ ಎಲ್ಲ ಎಷ್ಟು ಶಾರ್ಪ್ ಇದೆ, ಎಲ್ಲೂ ಪಾಯಿಂಟ್ ಬಂದಿಲ್ಲ. ಪ್ರೆಸ್ ಮಾಡೋಕ್ಕಿಂತ ಮುಂಚೆನೇ ನೀಟಾಗಿ ಕೂತಿದೆ ಉಲ್ಟಾ ಮಾಡಿದ್ಮೇಲೆ. ಸೊ ಪ್ರೆಸ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಐರನ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಹಾಗೆ ಎಕ್ಸ್ಟ್ರಾ ಥ್ರೆಡ್ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಈಗ ನೀಟಾಗಿ ಕಾಣುತ್ತೆ. ಈಗ ನಾವು ಇದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡಬೇಕು. ನಾನು ಪೈಪಿಂಗ್ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಪೈಪಿಂಗ್ ಹೇಗೆ ಮಾಡೋದು, ಪೈಪಿಂಗ್ ಥ್ರೆಡ್ ಹೇಗೆ ರೆಡಿ ಮಾಡೋದು ಅನ್ನೋದು ಕೂಡ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಈಗ ಪೈಪಿಂಗ್ ಅಟ್ಯಾಚ್ ಮಾಡೋಣ. ಎಕ್ಸಾಕ್ಟಾಗಿ ಪೈಪಿಂಗ್ದು ಸ್ಟಿಚ್ ಇದೆ ಅಲ್ಲ, ಅದ್ರ ಮೇಲೇ ಸ್ಟಿಚ್ ಬಿಡಬೇಕು. ಮತ್ತು ಆ ಸ್ಟಿಚ್ ಹೊರಗಡೆ ಕಾಣಬಾರ್ದು. ಪೈಪಿಂಗ್ನ ಸ್ವಲ್ಪನೇ ಹೊರಗೆ ತಗೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಒಂದೇ ಸಲ ಪೂರ್ತಿ ಅಡ್ಜಸ್ಟ್ ಮಾಡಬಾರ್ದು, ಅದು ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹೊರಗಡೆ ತಗೊಂಡು, ಅಂದರೆ 1 ಇಂಚ್ ಅಥವಾ 1.5 ಇಂಚ್ ಇಲ್ಲ 0.75 ಇಂಚ್ ಅಲ್ಲಿ ಅಷ್ಟೇ ಹೊರಗಡೆ ತಗೊಂಡು ನಾವು ಸ್ಟಿಚ್ ಹಾಕ್ತಾ ಬರಬೇಕು. ಫಿನಿಶಿಂಗು ಪರ್ಫೆಕ್ಟಾಗಿ ಬರುತ್ತೆ ಹೀಗೆ ಮಾಡೋದ್ರಿಂದ. ಪಾಯಿಂಟ್ ಇರೋದತ್ರ ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಸ್ಟಿಚ್ ಹಾಕ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನೋ ಹಾಗೆ ಸ್ಟಿಚ್ ಹಾಕಿ ಸ್ವಲ್ಪನೇ ಅಡ್ಜಸ್ಟ್ ಮಾಡಿಕೊಂಡು, ಸ್ಟ್ರೇಟ್ ಲೈನ್ ಇದ್ದಾಗ ಓಕೆ ನಡೆಯುತ್ತೆ. ಕರ್ವಲ್ಲಿ ಮಾತ್ರ ಸ್ವಲ್ಪನೇ ಹೊರಗೆ ತಗೊಂಡು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಕೊನೆಗೆ ಲಾಕ್ ಮಾಡಿ ಎಂಡ್ ಮಾಡಬೇಕು. ಈಗ ನಾನು ಅದೇ ಥರ ಇನ್ನೊಂದು ಸೈಡಲ್ಲೂ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಸ್ಟಿಚ್ಚಿಂಗ್ಗೆ ಸಂಬಂಧಪಟ್ಟ ವೀಡಿಯೋಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅದು ಫ್ರೀಯಾಗಿ
ಬೇಸಿಕ್ಕಿಂದ ಕಲ್ತ್ಕೋಬೇಕು ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನನಗೂ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋ ಐಡಿಯಾ ಬರುತ್ತೆ. ಹಾಗೆ ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಈಗ ಸ್ಟಿಚ್ ಕಂಪ್ಲೀಟ್ ಆಯಿತು. ಕೊನೆಗೆ ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಬೇಕು. ಎಕ್ಸ್ಟ್ರಾ ಥ್ರೆಡ್, ಕ್ಲಾತ್ ಎಲ್ಲನೂ ಕಟ್ ಮಾಡಬೇಕು. ಕೊನೆಗೆ ಆ ಪಾಯಿಂಟಲ್ಲಿ ಒಂದೇ ಒಂದು 2-3 ಸ್ಟಿಚ್ ಬರೋ ಥರ ಲಾಕ್ ಮಾಡಬೇಕು. ಆ 2 ಪೈಪಿಂಗ್ ಜಾಯಿನ್ ಆಗುತ್ತಲ್ಲ, ಅದು ಎದ್ದೇಳದೆ ಇರೋ ಥರ ಲಾಕ್ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಈಗ ಕೊನೆಗೆ ಬ್ಯಾಕ್ ಸೈಡು ಫ್ಯೂಸಿಂಗ್ ಟೇಪ್ ಯೂಸ್ ಮಾಡಿ ಅದನ್ನು ಲಾಕ್ ಮಾಡೋಣ. ಫ್ಯೂಸಿಂಗ್ ಟೇಪ್ ಇಲ್ಲ ಅಂದರೆ ನಾವು ಹ್ಯಾಂಡ್ ಸ್ಟಿಚ್ಚಲ್ಲೇ ಅದನ್ನು ಲಾಕ್ ಮಾಡ್ಬೋದು. ಎಮ್ಮಿಂಗ್ ಮಾಡಿ ಅದನ್ನು ಲಾಕ್ ಮಾಡ್ಬೋದು, ಯಾವುದಾದ್ರೂ ನಡೆಯುತ್ತೆ. ಇಲ್ಲಿ ನಾನು ಫ್ಯೂಸಿಂಗ್ ಟೇಪ್ ಯೂಸ್ ಮಾಡಿ ಅದನ್ನು ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಆ ಪಾಯಿಂಟ್ ಹತ್ರ ಕ್ಲಾತ್ ಎಕ್ಸ್ಟ್ರಾ ಬಂದಿರುತ್ತೆ, ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಹಿಂದೆ ಕೂಡ ನೀಟಾಗಿದೆ, ಎದ್ದೇಳ್ತಾ ಇಲ್ಲ, ನೀಟಾಗಿ ಲಾಕ್ ಆಗಿದೆ. ಈ ನೆಕ್ ಪ್ಯಾಟ್ರನ್ನು ಹೇಗೆ ಮಾಡೋದು ಅಂತ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.